ನಮಸ್ತೆ ಮಾಸ್ಟರ್ಸ್. ಪತ್ರಿಜಿ ಗುರುಗಳಿಗೆ ಪ್ರಣಾಮಗಳು. ನಾವು ಈ ದಿನ ತೊಂಡೆಕಾಯಿ ಪಲ್ಯ ಮಾಡೋ ವಿಧಾನವನ್ನು ತಿಳ್ಕೊಳ್ಳೋಣ. ಬಹಳ ಸರಳ ವಿಧಾನದಲ್ಲಿ ಶುದ್ಧ ಸಾತ್ವಿಕ ಅಡುಗೆಗಳಲ್ಲಿ ತೊಂಡೆಕಾಯಿ ಪಲ್ಯ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ. ನೋಡಿ, ತಾಜಾ ತೊಂಡೆಕಾಯಿಗಳನ್ನು ನಾವಿಲ್ಲಿ ತೊಗೊಂಡಿದ್ದೀವಿ. ಉದ್ದಕ್ಕಾದರೂ ಕಟ್ ಮಾಡ್ಕೋಬೋದು ಅಥವಾ ಗುಂಡಕ್ಕಾದರೂ ಕಟ್ ಮಾಡ್ಕೋಬೋದು. ಈ ರೀತಿಯಲ್ಲಿ ನಾನು ಕತ್ತರಿಸ್ಬಿಟ್ಟು ಎಲ್ಲ ಒಂದು ಪಾತ್ರೆಯಲ್ಲಿ ಹಾಕಿಟ್ಟು ತೊಳೆದ ಮೇಲೆ ಕತ್ತರಿಸ್ಬೇಕು. ಕತ್ತರಿಸಿದ ಮೇಲೆ ತೊಳಿಬಾರ್ದು. ನೋಡಿ, ಎಲ್ಲವನ್ನು ಒಂದರಲ್ಲಿ ಸೇರಿಸಿ ಇದಕ್ಕೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ಬಿಡ್ತಾ ಇದ್ದೀನಿ. ಆದಷ್ಟು ಕಲ್ಲುಪ್ಪನ್ನು ಬಳಸಿ ಮಾಸ್ಟರ್ಸ್, ಯಾಕಂದರೆ ಇಲ್ಲಿ ನೀರನ್ನು ಹಾಕ್ತೀವಲ್ವೇ, ನಾವು 1 ಲೋಟ ನೀರನ್ನು ಇಲ್ಲಿ ಬೆರೆಸ್ತಾ ಇದ್ದೀವಿ. ಇದು ಮುಳುಗೋ ಅಷ್ಟು ಅಥವಾ ಸ್ವಲ್ಪ ಕಡಿಮೆ ಹಾಕಿದರೂ ಪರವಾಗಿಲ್ಲ, ಅಷ್ಟು ನೀರನ್ನು ನಾವು ಹಾಕಿಬಿಟ್ಟು ಕುಕ್ಕರ್ನಲ್ಲಿ ಇಡ್ತಾ ಇದ್ದೀವಿ. ಹಾಗೇನೂ ಮಾಡ್ಬೋದು ಅಥವಾ ಈ ರೀತಿಯಲ್ಲಿ ಕುಕ್ಕರ್ನಲ್ಲಿ ಕುದಿಸ್ಕೊಂಡಾದರೂ ಮಾಡ್ಬೋದು. ನೋಡಿ, ಬೇಕಂದರೆ ಇಲ್ಲಿ 1 ಮೆಣಸಿನ್ಕಾಯಿ ಹಾಕ್ಕೋಬೋದು. ಯಾಕೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ, ಎಣ್ಣೆ ಹಾಕಲಾರ್ದೇ ಎಷ್ಟೋ ಜನ ಬರೀ ಕುದಿಸ್ಕೊಂಡು ಅಷ್ಟೇ ಮಾಡ್ಕೊತಾರೆ. ಅವ್ರಿಗೆ ಎಣ್ಣೆ ಒಗ್ಗರಣೆ ಹಾಕ್ಕೊಳ್ಳೋದು ಬೇಕಾಗಿರಲ್ಲ. ಆವಾಗ ಈ ರೀತಿಯಲ್ಲಿ ನಾವು ಮಾಡ್ಕೋಬೋದು. ನೋಡಿ, ಮೆಣಸಿನ್ಕಾಯಿ ಬಹಳ ಖಾರ ಇರೋ ಸಲುವಾಗಿ ನಾನು ಒಂದೇ ಮೆಣಸಿನ್ಕಾಯನ್ನೇ ಬಳಸ್ತಾ ಇದ್ದೀನಿ. ಇಲ್ಲಿ ಇದನ್ನು ನಾನು ಕುಕ್ಕರ್ನಲ್ಲಿ ಇಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಿಂಬೆಹಣ್ಣಿನ ಸಿಪ್ಪೆ ಹಾಕ್ತಾಯಿದ್ದೀವಿ. ಕರ್ರಗೇನಾದರೂ ಆಗಿದ್ದರೆ ಕುಕ್ಕರ್ಗಳು ಈ ರೀತಿ ನಿಂಬೆಹಣ್ಣಿನ ಸಿಪ್ಪೆ ಒಣಗಿಸ್ಬಿಟ್ಟು ಅದನ್ನು ಅದರಲ್ಲಿ ಹಾಕ್ಕೊತಾ ಬಂದರೆ ದಿನ 1, 2 ಅದೇ ರೀತಿಯಲ್ಲಿ ಹಾಕಿದರೆ ಕುಕ್ಕರ್ ಕ್ಲೀನ್ ಆಗುತ್ತೆ. ನೋಡಿ, ಇಲ್ಲಿ ಮುಚ್ಚಿಡ್ತಾ ಇದ್ದೀವಿ. 3 ವಿಸಲ್ ಹಾಕ್ಸ್ಬೋದು ಆರಾಮಾಗಿ. ಆದ ನಂತರ ಈ ರೀತಿ ಕುದಿಸ್ಕೊಂಡಿರ್ತೀವಿ. ಈಗ ನಾವು ಒಗ್ಗರಣೆಯಲ್ಲಿ ಹಾಕ್ಕೊಳ್ಳೋಣ. ಯಾರಿಗೆ ಎಣ್ಣೆ ಒಗ್ಗರಣೆ ಇವೇನು ಬೇಡ ಅಂದರೆ ಹಾಗೇ ತಿನ್ಬೋದು, ನೀರನ್ನಷ್ಟೇ ಬಗ್ಗಿಸ್ಬಿಟ್ಟು. ನಾವಿಲ್ಲಿ ನಮಗೆ ಎಣ್ಣೆ, ಒಗ್ಗರಣೆ, ಸಾಸಿವೆ, ಕರಿಬೇವು, ಜೀರಿಗೆ, ಅರಿಶಿನ, ಹಿಂಗು ಎಲ್ಲವನ್ನು ಸೇರಿಸ್ತಾ ಇದ್ದೀವಿ. ಉಪ್ಪು ನಮಗೆ ಬೇಕಿದ್ದರೆ ನೋಡ್ಕೊಂಡು ಅಷ್ಟೇ ಹಾಕ್ಕೋಬೇಕು, ಇಲ್ಲಾಂದರೆ ಹೆಚ್ಚಿಗಾಗ್ಬಿಡುತ್ತೆ. ಹಾಗಾಗಿ ಮೊದಲೇ ಇದರಲ್ಲಿ ಉಪ್ಪು ಸೇರಿಸ್ಬಿಟ್ಟಿದ್ದೀವಿ. ಯಾಕೆ ಫಸ್ಟೇ ಹಾಕ್ತಾಯಿದ್ದೀವಿ ಅಂದರೆ, ಚೆನ್ನಾಗಿ ಆ ಒಂದು ತರಕಾರಿನಲ್ಲಿ ನೀಟಾಗಿ ಉಪ್ಪು ಅನ್ನೋದು ಎಳ್ಕೊಂಡ್ಬಿಟ್ಟಿರುತ್ತೆ, ರುಚಿಯಾಗಿರುತ್ತೆ. ತರಕಾರಿ ಕುದಿಸೋಕಲ್ಕೇ ಹಾಕಿಬಿಟ್ರೆ ರುಚಿ ಇರುತ್ತೆ. ಹಾಗಾಗಿ ಹಾಕ್ತಾಯಿದ್ದೀವಿ ಮೊದಲಿಗೆ. ಇವಾಗಿನ್ನೇನೂ ಹಾಕಿಲ್ಲ. ನೋಡಿ, ಇದು ಈ ರೀತಿ ಬರೀ ಉಪ್ಪೊಂದೇ ಹಾಕ್ಕೊಂಡು ಮಾಡ್ಕೊಂಡಾಗ ಇದನ್ನು ಸೂಪ್ ಥರ ಕುಡಿಬೋದು ನಾವು. ಇವಾಗ 1 ಮೆಣಸಿನ್ಕಾಯಿ ಹಾಕ್ಬಿಟ್ಟಿದ್ದೀವಿ. ಆ ನೀರನ್ನು ಹಾಗೆ ಉಳಿಸ್ಕೊಂಡು ಸೂಪ್ ಥರ ನಾವು ಕುಡಿಬಹುದು, ಯಾವುದೇ ತರಕಾರಿ ಕುದಿಸ್ಕೊಂಡಿರೋದು. ನೋಡಿ, ಇದಕ್ಕೆ ಕೊತ್ತಂಬರಿ ಸೇರಿಸಿ ಕಲಸಿ ಮುಚ್ಚಿಡ್ತಾ ಇದ್ದೀವಿ. 1-2 ನಿಮಿಷ ಹೊಂದಾಣಿಕೆ ಆಗಬೇಕು. ಎಣ್ಣೆ ಹಾಕಿ, ಒಗ್ಗರಣೆ ಹಾಕಿ, ಕೊತ್ತಂಬರಿ ಹಾಕಿ ಕಲಸಿರೋ ಸಲುವಾಗಿ ಇದಿಷ್ಟು ಹೊಂದಾಣಿಕೆ ಆಗೋಕ್ಕೆ 1-2-3 ನಿಮಿಷ ಬಿಟ್ಟಿದ್ದೀವಿ. ಅಂದರೆ ಸ್ವಲ್ಪ ನೀರನ್ನು ಅದರಿಂದ ಸೇರಿಸಿರ್ತೀವಲ್ವೇ, ಆ ನೀರಿನ ಅಂಶ ಕೂಡ ಎಲ್ಲ ಆವಿರಿ ಆಗಿಬಿಟ್ಟಿರುತ್ತೆ. ನೋಡಿ, ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಈ ರೀತಿಯಲ್ಲಿ ಇದರಲ್ಲಿ ಬೇರೆ ಏನನ್ನು ಮಿಕ್ಸ್ ಮಾಡಿಲ್ಲ. ಈ ರೀತಿ ತಾವುಗಳೆಲ್ಲರೂ ಮಾಡ್ಕೋಬೇಕು, ಎಲ್ಲರಿಗೂ ಮಾಡಿಕೊಡಬೇಕು. ಈ ವಿಡಿಯೋ PMC ರಾಯಚೂರು ವತಿಯಿಂದ ಬರ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನನ್ನು ಒತ್ತಿ. ಎಲ್ಲರಿಗೂ ಧನ್ಯವಾದಗಳು. ಧ್ಯಾನ ಮಾಡಿ ಅಡುಗೆ ಮಾಡಿರಿ, ಸ್ನಾನ ಮಾಡಿ ಅಡುಗೆ ಮಾಡಿರಿ. ರಾಯಚೂರಿನಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಪಿರಮಿಡ್ ಧ್ಯಾನ ಮಂದಿರ ನಿರ್ಮಾಣ ಆಗ್ತಾ ಇದೆ. ತಾವುಗಳೆಲ್ಲರೂ ದಯವಿಟ್ಟು ಆರ್ಥಿಕ ಸಹಾಯ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ.